ನಮಸ್ಕಾರ. ಇಂದಿನ ವಿಷಯ ಸ್ಕಾಲರ್ಶಿಪ್. ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ಪ್ರೈಮರಿಯಿಂದ PUC, ಡಿಗ್ರಿ, ಹೈಯರ್ ಡಿಗ್ರಿ ಯಾವುದೇ ಕೋರ್ಸ್ಗಳಿಗೆ ಹೋಗೋದಿದ್ರೆ ಸಾಮಾನ್ಯವಾಗಿ ಮೆರಿಟ್ ಮೇಲೆ ಮಕ್ಕಳು ಕಾಲೇಜ್ ಸೇರಿ ಮುಂದೆ ಹೋಗ್ತಾ ಇದ್ದ ಮಕ್ಕಳಿಗೆ ಕರ್ನಾಟಕ ಸರ್ಕಾರದಿಂದ ಮತ್ತು ಭಾರತ ಸರ್ಕಾರದಿಂದ ಬೇರೆ ಬೇರೆ ಸ್ಕಾಲರ್ಶಿಪ್ಗಳು ಇರ್ತವೆ. ಭಾರತ ಸರ್ಕಾರದಿಂದ ಯಾವ ಮಕ್ಕಳಿಗೆ ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಆಗಿದೆಯೋ ಆ ಮಕ್ಕಳಿಗೆ ಕರ್ನಾಟಕ ಸರ್ಕಾರದಿಂದ ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಆಗುವ ಸಾಧ್ಯತೆ ಕಡಿಮೆ ಇರ್ತದೆ. ಯಾಕಂದ್ರೆ ಎರಡೆರಡು ಸ್ಕಾಲರ್ಶಿಪ್ ಸಿಗುವುದಿಲ್ಲ ಅಂತ. ಆದರೂ ಕೂಡ ಇದಕ್ಕೆ ಅಪವಾದ ಎಂಬುವಂತೆ ಕೆಲವು ಮಕ್ಕಳಿಗೆ ಮೆರಿಟ್ ಮೇಲೆ ಸ್ಕಾಲರ್ಶಿಪ್ ಇನ್ಸೆಂಟಿವ್ ಎಲ್ಲ ಸಿಕ್ಕಿದ್ರೆ ಸ್ಟೇಟ್ ಇಂದೂ ಸಿಗಬಹುದು, ಸೆಂಟ್ರಲ್ ಗವರ್ಮೆಂಟ್ ನಿಂದಲೂ ಸಿಗುತ್ತೆ. ಇದೀಗ SSP ಕರ್ನಾಟಕ ಗವರ್ಮೆಂಟ್ ಇಂದ ಸ್ಕಾಲರ್ಶಿಪ್ ಪೋರ್ಟಲ್ ಇದೆ, ಅದರಲ್ಲಿ ಅಪ್ಲೈ ಮಾಡ್ಲಿಕ್ಕೆ ಅವಕಾಶವನ್ನ ಈಗ ನೀಡಿದ್ದಾರೆ. SSP ಸ್ಕಾಲರ್ಶಿಪ್ ಯಾವ ಯಾವ ಕೆಟಗರಿ ಅವರಿಗೆ ಸಿಗ್ತದೆ ಅಂತ ಇದೀಗ ಹೇಳ್ತೇನೆ. ಬೇರೆ ಬೇರೆ ಜಾತಿಯಲ್ಲಿರುವಂತಹ ಮಕ್ಕಳು, ಬೇರೆ ಬೇರೆ ಕೆಟಗರಿ, SC ಇರಬಹುದು, ST ಇರಬಹುದು, OBC ಇರಬಹುದು, ಬ್ರಾಹ್ಮಣ ಇರಬಹುದು, ವಿಶ್ವಕರ್ಮ ಇರಬಹುದು, ಬೇರೆ ಬೇರೆ ಜಾತಿಯ ಮಕ್ಕಳಿಗೆ ಈ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಲ್ಲೇ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಹಾಗಂತ SSP ಯಲ್ಲಿ ಒಂದು ಸಾರಿ ಸ್ಕಾಲರ್ಶಿಪ್ ಪೋರ್ಟಲ್ ಅಲ್ಲಿ ನಿಮ್ಮ ಮಕ್ಕಳ ವಿದ್ಯಾರ್ಥಿಯ ನೋಂದಾವಣೆ ಆದ ನಂತರ ಆಯಾಯ ಕೆಟಗರಿಗೆ ಸರಿಯಾಗಿ ಆ ಸ್ಕಾಲರ್ಶಿಪ್ ಅನ್ನುವಂಥದ್ದು ಆಯಾಯ ಡಿಪಾರ್ಟ್ಮೆಂಟ್ಗಳಿಗೆ ತಲುಪುತ್ತದೆ ಅಪ್ಲಿಕೇಶನ್. ಅದರ ನಂತರ ಅಲ್ಲಿ ನಿಮ್ಮ ಜಾತಿಯ ಆದಾಯ ಪ್ರಮಾಣ ಪತ್ರವೋ ಅಥವಾ ನಿಮ್ಮ ಆರ್ಥಿಕ ಮತ್ತೆ ಸ್ಥಿತಿ ಮತ್ತೆ ಮಾರ್ಕ್ ಇದನ್ನೆಲ್ಲ ನೋಡಿಕೊಂಡು ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಆಗ್ತದೆ. ಇದೀಗ SSP ಪ್ರೀ ಮೆಟ್ರಿಕ್ ಆಲ್ರೆಡಿ ಆರಂಭವಾಗಿದೆ. ಅದಕ್ಕೆ ಜಾತಿ ಅಥವಾ ಆದಾಯ ಪ್ರಮಾಣ ಪತ್ರವನ್ನು ಕೊಟ್ಟು ಸ್ಕಾಲರ್ಶಿಪ್ ನೋಂದಾವಣೆ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಪೋಸ್ಟ್ ಮೆಟ್ರಿಕ್ ಕೂಡ ಸದ್ಯದಲ್ಲೇ ಆರಂಭವಾಗ್ತಾ ಇದೆ. ಅಲ್ಲೂ ಕೂಡ ಮಕ್ಕಳಿಗೆ SSLC ಮೇಲ್ಪಟ್ಟು PUC ಅಥವಾ ಡಿಗ್ರಿ ಕೋರ್ಸ್ಗಳಲ್ಲಿರುವ ಮಕ್ಕಳು ಸ್ಕಾಲರ್ಶಿಪ್ ಅನ್ನ ಅಪ್ಲೈ ಮಾಡ್ಕೊಳ್ಬಹುದು. ಅದರ ಜೊತೆಗೆ NSP ಕೂಡ ಸದ್ಯದಲ್ಲೇ ಆರಂಭವಾಗ್ತಾ ಇದೆ. NSP ಅಂದ್ರೆ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಅಲ್ಲಿ ಬರುವಂತದ್ದು, ಸೆಂಟ್ರಲ್ ಗವರ್ಮೆಂಟ್ ಇಂದ ಸ್ಕಾಲರ್ಶಿಪ್ ಕೊಡ್ತಾರೆ. ಇದರ ಬಗ್ಗೆ ನಮ್ಮ ಹೆಚ್ಚಿನ ಮಕ್ಕಳಿಗೆ ತಿಳುವಳಿಕೆ ಕಡಿಮೆ ಇದೆ, ಅರಿವೇ ಇರುವುದಿಲ್ಲ. ಅದರಲ್ಲೂ ನಾವು ನೋಡ್ತಾ ಇರುವಾಗ NSP ಸ್ಕಾಲರ್ಶಿಪ್ ಅನ್ನುವಂಥದ್ದು ಸಾಮಾನ್ಯ 8ನೇ ತರಗತಿ ಮೇಲ್ಪಟ್ಟ ಮಕ್ಕಳಿಗೆ ಸಿಗುವಂತದ್ದು. ಅದರಲ್ಲೂ ಬೇರೆ ಬೇರೆ ಸ್ಕೀಮ್ಗಳಿವೆ, PM ಯಾಸವಿ, ಪ್ರಗತಿ ಅಂತ ತುಂಬಾ ಸ್ಕೀಮ್ಗಳಿವೆ. ಆಯಾಯ ಸ್ಕೀಮ್ಗಳಲ್ಲಿ ಕೆಲವು ಮಕ್ಕಳಿಗೆ ಮಾತ್ರ ಅವಕಾಶ ಇರ್ತದೆ. ಕೆಲವು ಜಾತಿಯ ಮೇಲೂ ಕೂಡ ಡಿಪೆಂಡ್ ಆಗಿ ಕೆಲವು ಸ್ಕಾಲರ್ಶಿಪ್ಗಳು ಅನೌನ್ಸ್ ಆಗ್ತದೆ. ಈಗ PM ಯಾಸವಿ ಅನ್ನುವಂಥದ್ದು 9ನೇ ತರಗತಿ ಮಕ್ಕಳಿಗೆ, ಒಳ್ಳೆ ಮಾರ್ಕ್ ಇರುವಂತ ಮಕ್ಕಳಿಗೆ ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಆಗ್ತದೆ. ಆಲ್ರೆಡಿ ನಾವು 2-3 ವರ್ಷದಿಂದ ಹಾಕ್ತಾ ಇದ್ದೇವೆ. ತುಂಬಾ ಮಕ್ಕಳಿಗೆ ಆ ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಆಗಿ ಬಂದಿದೆ. 9ನೇ ತರಗತಿ ಮತ್ತೆ PUC ಫಸ್ಟ್ ಇಯರ್ ಅಲ್ಲಿ ಕಲಿಯುತ್ತಿರುವ ಮಕ್ಕಳು, ಗಂಡು ಮಕ್ಕಳು ಇರಬಹುದು, ಹೆಣ್ಣು ಮಕ್ಕಳು ಇರಬಹುದು, NSP ಸ್ಕಾಲರ್ಶಿಪ್ ಕಡ್ಡಾಯ ಹಾಕಿ. ಅದರಲ್ಲಿ 100ಕ್ಕೆ 100 ಜನಿಗೆ ಸಿಗುತ್ತೆ ಅಂತ ನಾನು ಹೇಳಲಿಕ್ಕೆ ಆಗುದಿಲ್ಲ, ಮಕ್ಕಳ ಮಾರ್ಕ್ ಮೇಲೆ ಡಿಪೆಂಡ್ ಆಗಿರ್ತದೆ. ಆದರೆ 1 ವರ್ಷ ನಿಮಗೆ ಅದು ಸ್ಯಾಂಕ್ಷನ್ ಆದ್ರೆ ಬರುವ ವರ್ಷ ಮತ್ತೆ ಅದನ್ನ ರಿನ್ಯೂವಲ್ ಹಾಕಬೇಕಾಗತ್ತೆ. ಆ ರಿನ್ಯೂವಲ್ ಹಾಕುವಾಗ್ಲೂ ನಿಮಗೆ ಮಾರ್ಕ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಆದ್ರೆ ಖಂಡಿತವಾಗಿ ಸಿಗುತ್ತೆ. ಕೇಂದ್ರ ಸರ್ಕಾರದಿಂದ ಉತ್ತೇಜಕವಾಗಿ ಕೊಡ್ತಾ ಇರುವಂತಹ ಈ ಸ್ಕಾಲರ್ಶಿಪ್ ಒಳ್ಳೇದಿದೆ, ಅಪ್ಲೈ ಮಾಡಿ. ಅದರ ನಂತರ ಇದೀಗ PUC ಪೂರೈಸಿ ಇಂಜಿನಿಯರಿಂಗ್ ಹೋಗ್ತಾ ಇರುವಂತ ಮಕ್ಕಳು, ನೆಕ್ಸ್ಟ್ ಈಗ CET ಥ್ರೂ ಅಥವಾ ನೀಟ್ ಥ್ರೂ ಮೆಡಿಕಲ್ಗೋ ಸೇರುವಂತ ಮಕ್ಕಳು ಕಡ್ಡಾಯವಾಗಿ NSP ಸ್ಕಾಲರ್ಶಿಪ್ ಹಾಕ್ಲೇಬೇಕು. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಇದರಲ್ಲಿ ಅವಕಾಶ ಜಾಸ್ತಿ ಕೊಟ್ಟಿದ್ದಾರೆ. ಗಂಡು ಮಕ್ಕಳಿಗೆ ಇದರಲ್ಲಿ ಸಿಗೋ ಸಾಧ್ಯತೆ ಕಡಿಮೆ. ಹೆಣ್ಣು ಮಕ್ಕಳಿಗೆ NSP ಯಲ್ಲಿ ಪ್ರಗತಿ ಸ್ಕಾಲರ್ಶಿಪ್ ಅಂತ ಇದೆ, ಮತ್ತೆ ನಾರ್ಮಲಿ ಸೆಂಟ್ರಲ್ ಸ್ಕೀಮ್ ಅಂತ ಬೇರೆ ಸ್ಕಾಲರ್ಶಿಪ್ಗಳು ಇವೆ. ಅದು ಈ ಸ್ಟೇಟ್ ಗವರ್ಮೆಂಟ್ ಸ್ಕಾಲರ್ಶಿಪ್ ಸಂಬಂಧ ಇರುವುದಿಲ್ಲ. ಆದ್ರೆ NSP ಒಂದು ಸರಿ ಸ್ಯಾಂಕ್ಷನ್ ಆದ್ರೆ ಈ ಸ್ಕೀಮ್ ಅಲ್ಲಿ ನಿಮಗೆ ಮತ್ತೆ ಸ್ಟೇಟ್ ಇಂದ ಸಿಗುವುದಿಲ್ಲ. ಆದ್ರೆ ಅಪ್ಲೈ ಮಾಡುವಾಗ ನೀವು 2 ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡ್ಬೇಕು. ಯಾಕಂದ್ರೆ NSP ಇಂದ ಸಿಕ್ಕಿದ್ದು ನಿಮಗೆ ಸ್ಯಾಂಕ್ಷನ್ ಆಗಿದೆಯೋ ಇಲ್ಲೋ ಕಂಡು ನಂತರ ನಾನು SSP ಅಪ್ಲೈ ಮಾಡ್ತೇನೆ, ಅದಕ್ಕೆ ಅವಕಾಶ ಇಲ್ಲ. ಅಷ್ಟೊತ್ತಿಗೆ SSP ವಾಯ್ದೆ ಮುಗಿದಿರ್ತದೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ. ಸೊ NSP ಅಪ್ಲೈ ಮಾಡಿ, SSP ಅಪ್ಲೈ ಮಾಡಿ, ಸಿಗುವುದು ನಿಮ್ಮ ಅದೃಷ್ಟ. NSP ಸಿಗಬಹುದು, NSP ಸಿಗದಿದ್ರೆ SSP ಸಿಗಬಹುದು. ಕೆಲವು ಕಾಲೇಜುಗಳಲ್ಲೂ ಕೂಡ ಇದರ ಬಗ್ಗೆ ತಪ್ಪು ಮಾಹಿತಿ ಕೊಡ್ತಾ ಇದಾರೆ ಅಂತ ನಮಗೆ ಮಾಹಿತಿ ಇದೆ. ನಮಗೆ ಕಳೆದ ವರ್ಷ ಆದ್ರೆ ಹಿಂದಿನ ವರ್ಷದಲ್ಲಿ ಈ ವಿದ್ಯಾರ್ಥಿಗಳೇ ಬಂದವರು, ಸರ್ ಯಾವ್ದೋ 1 ಸ್ಕಾಲರ್ಶಿಪ್ ಹಾಕಿ ಅಂತ ಹೇಳಿದಾರೆ, 2 ಹಾಕಿದ್ರೆ ನಾವು ಸ್ಯಾಂಕ್ಷನ್ ಮಾಡೋದಿಲ್ಲ ಅಂತ ಹೇಳಿದಾರೆ. ಇಲ್ಲ ಸರ್, ನಾನು ಅದನ್ನು ಒಪ್ಪುದಿಲ್ಲ. ಯಾಕೆ ಹೇಳಿದ್ರೆ ನೀವು NSP ಹಾಕಿ ಇನ್ನು ಸ್ಯಾಂಕ್ಷನ್ ಆಗುತ್ತೋ ಇಲ್ಲೋ ಫೆಬ್ರವರಿ ಮಾರ್ಚ್ ವರೆಗೆ ಕಾದುಕೊಂಡು ನಾನು ಕಡೆಗೆ SSP ಹಾಕ್ತೇನೆ ಅಂದ್ರೆ ನಿಮ್ಗೆ ಅವಕಾಶ ಇಲ್ಲ. ಅಷ್ಟೊತ್ತಿಗೆ SSP ಹಾಕ್ಲಿಕ್ಕೆ ಅವಕಾಶ ಮುಗಿದಿರ್ತದೆ, ನೀವು ಎಲ್ಲಿಂದ ಹಾಕ್ತೀರಾ? ಸೊ 2 ಸ್ಕಾಲರ್ಶಿಪ್ ಅನ್ನ ಅಪ್ಲೈ ಮಾಡಿ. ನಿಮಗೆ ಅದೃಷ್ಟ ಇದ್ರೆ NSP ಸಿಗುತ್ತೆ, ಸಿಕ್ಕಲಿಲ್ಲ ಸ್ಟೇಟ್ ಗವರ್ಮೆಂಟ್ ಇಂದ SSP ಸಿಗುವ ಸಾಧ್ಯತೆ ಇರ್ತದೆ. ಅತ್ಯುತ್ತಮ ಮಾರ್ಕ್ ಇರುವಂತಹ ಮಕ್ಕಳು, ಅದರಲ್ಲೂ ಇಂಜಿನಿಯರಿಂಗ್ ಸ್ಟೂಡೆಂಟ್ಗಳು, ಹೆಣ್ಣು ಮಕ್ಕಳು
ದಯವಿಟ್ಟು NSP ಅನ್ನ ಅಪ್ಲೈ ಮಾಡ್ಲೇಬೇಕು. ಯಾಕೆಂದ್ರೆ ನಾನು ಈಗ ಕೆಲವು ವರ್ಷದಿಂದ ನೋಡ್ತಾ ಇರುವಾಗ ಹೆಚ್ಚಿನ ಮಕ್ಕಳಿಗೆ ಇದರ ತಿಳುವಳಿಕೆ ಕೊರತೆಯಿಂದ NSP ಅಪ್ಲೈ ಮಾಡೋದೇ ಇಲ್ಲ. ಸೆಕೆಂಡ್ ಇಯರ್ ಸ್ಟೂಡೆಂಟ್ ಗಳು ಬಂದ್ಕೊಂಡು ಸರ್ ನಮ್ಗೆ NSP ಅಪ್ಲೈ ಮಾಡ್ಬೇಕು, ಈ ವರ್ಷದಿಂದ ಮಾಡ್ಬೋದಾ? ಇಲ್ಲ, ನಿಮಗೆ ಅವಕಾಶ ಇಲ್ಲ, ತಪ್ಪಿ ಹೋಯ್ತು. ಫಸ್ಟ್ ಇಯರ್ ಅಲ್ಲಿ ಅಪ್ಲೈ ಮಾಡಿ ನಿಮ್ಗೆ ಅದು ಸ್ಯಾಂಕ್ಷನ್ ಆಗಿ 2ನೇ ವರ್ಷ ರಿನ್ಯೂವಲ್ ಅವಕಾಶ ಇರ್ತದೆ. 2ನೇ ವರ್ಷವೇ ನಾನು ಫ್ರೆಶ್ ಆಗಿ ಹಾಕ್ತೇನೆ ಅಂದ್ರೆ ಇದರಲ್ಲಿ ಅವಕಾಶ ಇಲ್ಲ. ಆದ್ರಿಂದ ದಯವಿಟ್ಟು ವಿದ್ಯಾರ್ಥಿಗಳು ಗಮನಿಸಿ, ಹೆಚ್ಚಿನ ವಿದ್ಯಾರ್ಥಿಗಳು ಒಳ್ಳೆಯ ಮಾರ್ಕ್ಸ್ ಇರಬೇಕು, ನಿಮ್ಮ ಹತ್ರ ಜಾತಿ ಆದಾಯ ಪ್ರಮಾಣ ಪತ್ರ ಇರಬೇಕು, ಅಥವಾ ಜಾತಿ ಆದಾಯ ಅಂದ್ರೆ ಕೆಲವು ಜಾತಿಯ ಮಕ್ಕಳಿಗೆ ಜಾತಿ ಆದಾಯ ಪ್ರಮಾಣ ಪತ್ರ ಇಶ್ಯೂ ಆಗುದಿಲ್ಲ. ಇಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ EWS ಅಂತ ಸ್ಯಾಂಕ್ಷನ್ ಆಗಿರುತ್ತದೆ, ಅಂತ ಮಕ್ಕಳು ಕೂಡ ಇದರಲ್ಲಿ ಹಾಕ್ಬಹುದು. ಒಳ್ಳೆಯ ಮಾರ್ಕ್ಸ್ ಇದ್ರೆ ನಿಮಗೆ ಖಂಡಿತವಾಗಿ ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಆಗ್ತದೆ. ಮತ್ತೆ ಸೆಂಟ್ರಲ್ ಗವರ್ಮೆಂಟ್ ಇಂದ ಸ್ಟೇಟ್ ಗವರ್ಮೆಂಟ್ ಇಂದಲೂ ಕೂಡ ಉತ್ತೇಜಕವಾಗಿ ಒಳ್ಳೆಯ ಒಂದು ಹಣದ ಮೊತ್ತವನ್ನ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದಾರೆ. ದಯವಿಟ್ಟು ಅಪ್ಲೈ ಮಾಡಿ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ನಿಮಗೆ ಸಂದೇಹಗಳಿದ್ರೆ ಅಥವಾ ನಿಮಗೆ ಇಲ್ಲಿ ಅಪ್ಲೈ ಕೊಡ್ಲಿಕ್ಕೆ ಇದ್ರೂ ಕೂಡ ನಾವು ಆನ್ಲೈನ್ ಅಲ್ಲಿ ಇಲ್ಲಿ ಅಪ್ಲೈ ಮಾಡಿ ಕೊಡ್ತೇವೆ. ನಮ್ಮನ್ನು ಸಂಪರ್ಕಿಸಿ, ತೊಂದರೆ ಇಲ್ಲ. ಧನ್ಯವಾದಗಳು.